ಸಮಯ ಸಾಧಿಸಿ ನನ್ನ ಭಾವನವರಿಂದ ನಾನು ತೃಪ್ತಿ ಹೊಂದಲೇಬೇಕು. ಇದಕ್ಕೆ ಶಾಂತತೆ ಏನಾದ್ರೂ ಅಡ್ಡಿಪಡಿಸಿದ್ರೆ ಇಲ್ಲ ಸಲ್ಲದ ಅಪಾತಿ ಕೊಟ್ಟು ಅವಳನ್ನೇ ಮನೆ ಬಿಡಿಸಿ ಹೊರ ಹಾಕಿದ್ರಾಯ್ತು. ಶಾಂತಕ, ಏ ಶಾಂತಬಾಯಿ, ಹೊರಗಡೆ ಏನ್ ಮಾಡ್ತಾ ಇದ್ದೆ? ಅಡುಗೆ ಮಾಡ್ತಾ ಇದ್ದಮ್ಮ. ಇನ್ ಮುಂದೆ ಬೆಳಿಗ್ಗೆ ಅಡುಗೆ ಕೆಲಸ ಮುಗಿಸಿ ತೋಟಕ್ಕೆ ಹೋಗ್ಬೇಕು ತಿಳಿತಾ? ತಂಗಿ, ನನಗೆ ಅಕ್ಕಮ್ಮ ಇದು ಕಟ್ಟಾಗಿದೆ. ನಾನು ಈ ಮನೆಯ ಒಡತಿ, ನನ್ನ ಆಜ್ಞೆ ಪಾಲಿಸಬೇಕಾದದ್ದು ನಿನ್ನ ಕರ್ತವ್ಯ. ಮೇಲಾಗಿ ನನ್ನ ಚಲನವನ್ನ ಹೇಗೆ ಇದೆ ಅದರಲ್ಲಿ ನೀನು ಭಾಗವಹಿಸಿಕೊಂಡು ನಿನ್ನ ಚಲನವನ್ನ ರೀತಿ ಬಿಟ್ಟು ಅನೇಕ ಮಾರ್ಗ ತುಳಿಸಿದ್ರೆ ಸಂಸಾರ ಅನಾಹುತಕ್ಕೀಡಾಗುತ್ತಮ್ಮ. ನಿನ್ನಿಂದ ಬುದ್ಧಿ ಹಿಡಿಸಿಕೊಳ್ಳುವಷ್ಟು ಅಜ್ಞಾನಿ ಹೆಣ್ಣು ನಾನಲ್ಲ. ನನ್ನ ಚಲನವಲನ ಹೇಗೆ ಇದೆ, ನಾನು ಆರಬಿತ್ತಲೆಯಾಗಿ ತೀರಾಡಿ ನನ್ನ ಮಾನ ನನಗಿರುತ್ತೆ, ನಿನ್ನ ಮಾನ ನಿನಗಿರುತ್ತೆ. ಒಂದು ವೇಳೆ ನೀನಾದ್ರೂ ನನಗೆ ಸ್ವಲ್ಪ ಸಹಕರಿಸಿದ್ರೆ ನಿನ್ನನ್ನು ತೂಗು ಮಂಚದಲ್ಲಿ ಕಿತ್ತು ಹೋಗ್ತೀನಿ. ಇಲ್ಲವಾದ್ರೆ ಆಳಿಗಿಂತಲೂ ಕೀಳಾಗಿ ಕಾಣ್ತೀನಿ, ಎಚ್ಚರ. ನೀನ್ ನನ್ನ ಆಳಿಗಿಂತ ಕೀಳಾಗಿ ಕಂಡ್ರೂ ಪರವಾಗಿಲ್ಲ, ಆದ್ರೆ ಗರತಿಯರು ಬಾಳಿ ಮಡಿದ ಈ ಮನೆಯ ಕಳಸ ಮಣ್ಣಿನ ತೇರಿನಂತೆ ಕಂಗೊಳಿಸಬೇಕೇ ವಿನಃ ಹತ್ನ ಕನ್ನಡಿಯ ತಾಪ. ನನ್ನಿಂದ ಈ ಮನೆತನದ ಗೌರವ ಮಣ್ಣು ಪಾಲಾಗುತ್ತ. ಹಾಗಾದ್ರೆ ಅಗೌರವದಿಂದ ಪಾಲು ಸಾಗಿಸೋ ನನ್ನ ಜೊತೆ ಗರತಿಯಾದ ನೀನಿದ್ರೆ ನಿನ್ನ ಗೌರವಕ್ಕೂ ಚ್ಯುತಿ. ಕಾರಣ ನೀನೇ ಬೇರೆ ಮನೆ ಮಾಡ್ಕೊಂಡಿಟ್ಬಿಡು. ಮಾತ್ರ ಇದೇ ಮನೆಗೆ. ಜಯ, ಗಂಡನನ್ನು ಬಿಟ್ಟು ಬಂದು ಬಾಳು ಸಾಗಿಸುವ ಕುಟಿಲ ಹೆಣ್ಣು ನಾವಲ್ಲ. ಕಷ್ಟ ಬರಲಿ ಸುಖ ಬರಲಿ, ಸತಿಪತಿ ಒಂದಾಗಿದ್ರೇನೆ ಆ ಸಂಸಾರ ನೆಮ್ಮದಿಯಾಗಿರುತ್ತೆ. ಇನ್ನಂಥವ್ರ ಜೊತೆಗೆ ಮಾತು ನಾನು ತೋಟಕ್ಕೆ ಹೋಗ್ತೀನಿ. ಇಷ್ಟೊಂದು ಸೊಕ್ಕ ನನ್ನ ಗಂಡ ಅನ್ಸ್ಕೊಂಡ ಭಂಡ ಇವತ್ತು ಮನೆಗೆ ಬರಲಿ. ಇವಳಿಗೆ ತಕ್ಕ ಶಾಸ್ತಿ ಮಾಡದೆ ಹೋದ್ರೆ ನಾನು ಯಾಕೆ ನಮ್ಮ ಅಪ್ಪನ ಮಗಳಾಗ್ಬೇಕು?